ಹಾಯ್ ಫ್ರೆಂಡ್ಸ್, ಮಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೃದುವಾದ ಪೂರಿ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿರಿ. ಈಗ ನಾನು ಪೂರಿ ಮಾಡೋಕೆ ಸ್ವಲ್ಪ ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ. ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಬಿಸಿ ಮಾಡಿ ಹಾಕೋದ್ರಿಂದ ಪೂರಿನೂ ಗರಿಗರಿಯಾಗಿರ್ತಾವೆ ಮತ್ತು ಎಣ್ಣೆನೂ ಹಿಡಿಯಲ್ಲ, ಭಾಳ ಸಾಫ್ಟೂ ಆಗ್ತಾವೆ. ನಾನು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ರಿ. ಇದಕ್ಕೆ ಸೋಡಾ ಹಾಕ್ಬೇಡ್ರಿ. ಅಡುಗೆ ಸೋಡಾ ಹಾಕೋದ್ರಿಂದ ಪೂರಿನೂ ಮತ್ತು ಎಣ್ಣೆನೂ ಹಿಡಿಯೋ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ನಾನು ಅಡುಗೆ ಸೋಡಾ ಹಾಕ್ತಾಯಿಲ್ಲ. ಈಗ ಇಷ್ಟೇ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈಗ ನಾನು ಪೂರ್ತಿಯಾಗಿ ಎಣ್ಣೆ ಹಾಕಿರೋದನ್ನು ಹಿಟ್ಟಿಗೆ ಕಲಸಿದ್ದೀನಿ. ಈಗ ನೀವು ನೀರು ಹಾಕಿ ಕಲಿಸ್ಕೊಳ್ರಿ. ಮೊದಲೇ ಎಣ್ಣೆ ನೀರು ಎರಡು ಮಿಕ್ಸ್ ಮಾಡಿದರೆ ಚೆನ್ನಾಗಾಗಲ್ಲ. ಅದಕ್ಕೆ ಫಸ್ಟು ಎಣ್ಣೆ ಬಿಸಿ ಮಾಡಿ ಹಾಕಿರ್ತೀವಲ್ಲ, ಈಗ ಎಲ್ಲ ಹಿಟ್ಟಿಗೆ ಪೂರ್ತಿಯಾಗಿ ಆಗಂಗೆ ನಾನು ಕಲಸಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ನಿಮ್ಮ ಹದ ಎಷ್ಟು ಬೇಕೋ ಅಷ್ಟರ ಲೆಕ್ಕಕ್ಕೆ ನೋಡಿ ನೀವು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ರಿ. ಈ ಥರ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ತೀನಿ. ಈಗ ನೋಡಿರಿ, ಇಷ್ಟು ನಾನು ನಾದೀನಿ ಚಪಾತಿನ ಹಿಟ್ಟಿನ ಅದಕ್ಕೆ. ಭಾಳ ಮೆತ್ತಗೂ ನಾದಿಲ್ಲ ಮತ್ತು ಭಾಳ ಗಟ್ಟಿನೂ ಇಲ್ಲ. ಈ ಥರ ನೀವು ನಾದಿ ಒಂದು ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಳ್ರಿ. ಒಂದು 10ರಿಂದ 15 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಆಯಿತು. ನಾನು ಪೂರಿ ಪಲ್ಯ ಮಾಡೋದು ತೋರಿಸ್ತೀನಿ. ಇವೆಲ್ಲ ಸಾಗು ಮಾಡ್ಕೊಂಡು ಊಟ ಮಾಡ್ತೀವಲ್ಲ, ಅದ್ರ ಬದಲು ನಾನು ಈ ಪೂರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಪೂರಿ ಪಲ್ಯ ಮಾಡೋದು ತೋರಿಸ್ತೀನಿ. ಅದು ಯಾವ ಥರ ನೋಡೋಣ ಬರ್ರಿ. ಇದು ಹಿಟ್ಟು ನೆಂದಿದೆ. ಈಗ ನಾನು ಸ್ವಲ್ಪನೇ ಕಟ್ ಮಾಡಿಕೊಂಡು ಉಳ್ಳಿ ಮಾಡಿ ಪೂರಿ ಮಾಡೋಣ. ಈಗ ಈ ಥರ ನಾನು ಉಳ್ಳಿ ಮಾಡಿಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊತೀನಿ. ಈಗ ನಾನು ಎಷ್ಟಿಷ್ಟು ಕಟ್ ಮಾಡ್ಕೊತೀನಿ. ನಿಮಗೆ ಪೂರಿ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಕಟ್ ಮಾಡ್ಕೊಳ್ರಿ. ಇವನ್ನ ಹಿಟ್ಟಚ್ಚಿ ಲಟ್ಸೋಣ. ಈಗ ಸ್ವಲ್ಪ ನಾನು ಮೈದಾ ಹಿಟ್ಟು ಹಾಕಿ ಈ ಥರ ಲಟ್ಟಿಸ್ಕೊತೀನಿ. ಸ್ವಲ್ಪ ದಪ್ಪನೇ ಇರಲಿ, ಭಾಳ ತೆಳ್ಳಗೆ ಮಾಡ್ಕೊಬೇಡ್ರಿ, ಉಬ್ಬಲ್ಲ. ಈ ಪೂರಿ ಎಣ್ಣೆನೇ ಹಿಡಿಯಲ್ಲ, ಭಾಳ ಚಂದ ಆತವ. ಈ ಥರ ಮಾಡ್ಕೊಳ್ರಿ ಸಾಕು. ಇಷ್ಟೇ ದಪ್ಪ ಇದ್ದರೆ ಸಾಕು, ಭಾಳ ತೆಳ್ಳಗೆ ಮಾಡ್ಕೊಂಡ್ರೆ ಉಬ್ಬಲ್ಲ. ಈಗ ಇವನ್ನ ಎಣ್ಣೆ ಇದ್ರಾಗ ಒಂದು 4-5 ಮಾಡಿಕೊಂಡು ಕರಿಯಮ್ಮ ಎಣ್ಣೆಗ. ನಿಮಗೆ ದೊಡ್ಡ ಬೇಕನ್ಸಿದ್ರೆ ದೊಡ್ಡವೂ ಮಾಡ್ಕೊಳ್ರಿ. ಈಗ ಎಣ್ಣೆ ಕಾದಿದೆನಾ ನೋಡೋಣ. ಸ್ವಲ್ಪ ಹಿಟ್ಟು ಹಾಕಿ, ಈಗ ಎಣ್ಣೆ ಪೂರಿ ಕರಿಯುವಾಗ ಮಾತ್ರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ನಾನು ಒಂದೊಂದೇ ಪೂರಿ ಬಿಡ್ತೀನಿ. ಈ ಥರ ಪೂರಿ ಬಿಟ್ಟಾಗ ನಾವು ಈ ಥರ ಹಿಂಗೆ ತಿರುಗಿಸಿದ್ರೆ ಪೂರಿ ಚೆನ್ನಾಗಿ ಉಬ್ಕೊಳುತ್ತಾ. ನೋಡಿರಿ, ಪೂರಿ ಚೆನ್ನಾಗಿ ಉಬ್ಬಿತ್ತು. ಈಗ ಹಾಕಿರಿದ್ವಲ್ಲ ಫಸ್ಟಿಗೆ ಎಣ್ಣೆ ಕಾದತನ ಅದನ್ನ ತಗೊಂಡ್ಬಿಡೋಣ. ಪೂರಿ ಸ್ವಲ್ಪ ಕೆಂಪಗಾಗಲಿ, ಕೆಂಪಗಾದ್ರೇ ಚೆನ್ನಾಗಿರ್ತಾವ. ಸಾಕು, ಇಷ್ಟಿರಲಿ. ಈಗ ಈ ಥರ ನೀಟಾಗಿ ಬಂದಮೇಲೆ ಈ ಥರ ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಳೋಣ. ಇದೇ ಥರ ಒಂದು 4-5 ಪೂರಿನ ಕರಿಯೋಣ.